ಮತ್ ಗೈಸ್ ನಾನು ಒಂದು ಕಾರ್ ತಗೋತವನಿ. ನೀವು ತಮ್ಮನೇಲಿ ನೋಡಿದ್ದು ನಿಜ. ಅದ್ ಯಾವ ಕಾರ್ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಸರ್ಕಲ್ ತ ಫಿಗರ್ ಕಿತ್ಕೊಂಡೈತಿ ನಮ್ಮ ಒಟ್ಟಿಗೆ 3 ರೋ 7 ಸೀಟರ್ ಗಾಡಿ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಯಾವ ಕಾರ್ ತಗೋತವನಿ ಅಂತ ತೋರ್ಸೋ ವಿಷಯ ನಿಮ್ಗೆ, ಅಂತ ತೋರ್ಸೋ ದಿವಸ ನಿಮ್ಗೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾವ ಕಾರು ಏನು ಅಂತೆಲ್ಲ ಗೊತ್ತೈತೆ. ಜಿನಳಿ ಲೈನಲ್ಲಿ ಅವನೇ ನೋಡು ಮುದವಿ. ಹಲೋ ಹಲೋ ಎಸ್ ಪಿ ಅಣ್ಣ ಸಾಂಗ್ಲಿಸಿ ನಿಮ್ ಪಾದಕ್ಕೊಂದ್ ದೊಡ್ಡ ನಮಸ್ಕಾರ ಕಣ. ಏಣ ಈಗ ಹೋಯ್ತಾವ ಈಗ ಹೋಗಿ ಏ ಬಾಮುದವಿ ಮುಚ್ಕೊಂಡು ಕಪ್ ಕಪ್ಪಿ ಅಂಗಡಿ ಅವಳೆ ಇವ್ನ್ ನೋಡ್ಲೆ ಇವ್ನ್ VIP ಅಂಗಡಿತಾನಲ್ಲ ವಿಜಿ. ಹಾಯ್ ನನ್ ಮಗನೇ ಕಣ್ ಬಾ ಮುಚ್ಕೊಂಡ್ ಇವಾಗ. ಸರಿರಪ್ಪ ಮೊದ್ಲು ಬತ್ತನೆ ಆಯ್ತು ಮನೆಗ. ರೆಡಿಯಾಗ ಆಯ್ತು ರೆಡಿ ಎಲ್ಲ ಬತ್ತಾನೆ ಕಣಂತೆ. ಆಯ್ತು ಸರಿ. ನಾನ್ ಇವತ್ ನಿಮ್ಗೆ ನಿಮ್ದೇ ಆಶೀರ್ವಾದದಿಂದ ತಗತಿರೋ ಕಾರ್ನ ತೋರ್ಸ್ಕೊಡ್ತೀನಿ ಗೈಸ್. ಎಲ್ಲ ಏನಲ್ಲಿ ಕಿತ್ಕೊಂಡೈತಿ ನಮ್ಮ ಒಟ್ಟಿಗೆ. ಒಯ್ತಾ ಬತ್ತ ನನ್ನ ವಿಡಿಯೋ ಅಂತ ರೇಗಿಸ್ತಾನೆ ಗೈಸ್. ಹುಡುಗವನ ಅವನು ಒಯ್ತಾ ಬತ್ತ ನನ್ನ ವಿಡಿಯೋ ಅಂತಾನೆ ನನ್ನೇ ಬಡ್ಡಿ ಐದ್ನೆ. ಏನಣ್ಣ ಸಮಾಚಾರ? ಬಾಲ್ದಲ್ಲಿ ಏನೋ ಹುಡುಕ್ತಿದ್ಯಾ? ಏನಾಯ್ತು? ಏನ್ ಹಿಡಿದ್ಬಿಟ್ಟಿನೋ ಅದ್ ಕಳಿಸು. ಏನ್ ನಮಸ್ಕಾರ ಕೊಡ್ರ ಅಂತ ಕೇಳೋದ್ಕ ನೋಡಿದಿ ಗೈಸ್. ಹಸಿನ್ ಬಾಲ್ದಲ್ಲಿ ಉಣ್ಣ ಆದ್ರೆ ಏನಾರು ಅನ್ಸ್ತಿದ್ರೆ ಕಮೆಂಟ್ ಮಾಡ್ಬಿಡಿ, ಬಣ್ಣಂಗೆ ಹೇಳ್ಕೊಟ್ಬಿಡ್ತೀನಿ ನಾನು. ಅದು ಬೀಡಿ ಹೊಡ್ಕೊಂಡ್ ಜಾಲಿ ಜಾಲಿ. ಸುಭಾಸಣ 25 kg ಅಕ್ಕಿ ಗೈಸ್. ಇದ್ ನೋಡಿ ಯಾವ್ದೋ ಹೊಸ ಎಕ್ವಿಪ್ಮೆಂಟ್ ತರ ಇದೆ. ಅಂಗಡಿ ಓನರ್ ಬಂದ್ರೆ ಸರಿಯಾಗಿ ಉಗಿತಾರೆ ಅಷ್ಟೇ. ಬರಕ್ ನಾನು ಏನೇ ಮಾಡ್ತಿದ್ಯಾ ಇಲ್ಲಿ? ನೀನೇನೇ ಮಾಡ್ತಿದ್ಯಾ ನಿದೆ? ಯಾಕೆ ಬೆಳಿ ನಮ್ ನೆನಮಿ ಕರ್ಕೊಂಡ್ ನಾಳೆ ಮಾಡ್ತಿದ್ಯಾ ನೀನು? ಕಿತ್ತೋದವಳೆ ನಮ್ ನೆನಮಿ ಕಳ್ಸ ಮುಚ್ಕೊಂಡು ಕಳ್ಸಲೇ. ಬಾಮುದೇವಿ ಕಳ್ಸಲ್ಲ ಬಿಡ್ತಿಲ್ಲ ಅಂತ ಅವಳ ಮೇಲೆ ತಪ್ಪು. ಜ್ಞಾನವೇ ಜ್ಞಾನಚಿನೋ ಬಳೆ ತಗೊಡ್ತೀನಿ ಬಾ ಬಂದ್ರೆ. ಬಳೆ ಗೈಸ್ ಅಕ್ಕಿ ಮುಟ್ಟೆ ಎತ್ಕೋಗಿ ಇವಾಗ ಗಟ್ಟಿ ಮಾಡ್ಬೇಕಷ್ಟೇ ಗೈಸ್. ನನ್ ಮಿಸ್ಸಸ್ ಕರ್ಕೊಬರಕ್ ಹೋಯ್ತಾವ ಇವಾಗ ಅವ್ರ ರೊಟ್ಟಿ ತಕೆ. ಬಾರಲಿ ಗೈಸ್. ಇವಳು ವಿಜಿ ಡಬ್ಬು ನಾಚಕ ಒಳಕೆ ಉಂಟುದ್ಲಲ್ಲ ತೂದವೆ. ವಿಜಿ ಅವ್ರ ಅಕ್ಕನ ಮಗಳು ಗೈಸ್ ಅವಳು ಆದ್ಯ ಅಂತ. ಏನ್ಲ ತೂದವಿ ಕಣ ಹೋಗು. ಪಸಿ ಐತೆ ಇಲ್ಲ ಎಲ್ಲ ಹಿಂಗ್ ರೆಡಿ ಆಗಿದೆ ಗುರು. ಬೈಲಿ ಗುರು ಏನ್ ಗುರು ಹಂಗ ಹೊಂಟಾದ್ರೆ ನೀವು ಗುರು? ಕೇಳಲಿ ಸರ್ಕಲ್ ತ ಫಿಗರ್ ನಡಿ ಗುರು ಫಿಗರ್ಗಳು ರೀ. ಗುರು ಅಯ್ಯೋ ಫಿಗರ್ಗಳು ಅಂದ್ರೆ ಏನ್ ಗುರು ಹಿಂಗ್ ಓಡ್ಬತ್ತೀಯ? ಮಾಮೂದವೇ ರೀಲ್ಸ್ ಮಾಡ್ಬೇಕು ಗೈಸ್. ನಾನು ನನ್ನ ಮಿಸ್ಸಸ್ ಒಂದು ರೀಲ್ಸ್ ಮಾಡ್ತೀವಿ ಇವಾಗ. 2000 years later. ನಮ್ಮ ಸಸಂಕವನ ಒಳಗೆ ಅಲ್ಲಿ ಒಳಗವನ ಬಾ. ಇಲ್ಲಕ್ಕೆ ಇಲ್ಲ ಮದುವೆ ಆಚೂರು ರೂಮಲ್ಲಿ ಇದ್ದ ನೋಡು. ಆಚೂರು ರೂಮಲ್ಲಿ ಪಕ್ಕ ಅವನೇ. ಇಲ್ಲೊಳ್ಳೆ ಒಂದ್ ಸೋಕಿಯೋ ನನ್ನ ಐಫೋನ್ ಬ್ಯಾಕ್ ಪೋಚ್ ಇತ್ತಲ್ಲ ಅದನ್ನ ಇಲ್ಲಿ ಈ ಫೋನ್ ಹಾಕೊಂಡಿರೋದು. ಟೆಕ್ನಾಲಜಿಯ ನೀನ್ ತಲೆ ಬಿಳ ತಗಪ್ಪ ಮದುವೆ ಬಾ ಎದ್ದು. ಅಣ್ಣ ಸಮಾಚಾರ ಹೊಸ ಇಟ್ಕೊಬತ್ತಾ ಇದಾರೆ. ಹೆಂಗ್ ಕಾಣಿಸ್ತವನಿ? ಅಲ್ಲ ನಿಮ್ ಅಣ್ಣನ್ ಬರ್ತಡೇ ತಗೊಂಡಿರೋದು. ಹ್ಞೂಕಳ ನೋಡು ಈಗ ಹೆಂಗ್ ಕಾಣಿಸ್ತವನಿ? ನಾವೆಲ್ಲ ಅವಾಗ್ಲೇ ಹಂಗೆ. ಗೈಸ್ ನಾನಿವತ್ತು ಫಾರ್ಮಲ್ ಹಾಕೋನಿ. ಫಾರ್ಮಲ್ ಅಲ್ಲಿ ಹೆಂಗ್ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ಬರ ಒಂದ್ ವಿಡಿಯೋ ಮಾಡ ಗೈಸ್. ಹೆಂಗ್ ಕಾಣಿಸ್ತವನಿ ಕಮೆಂಟ್ ಮಾಡಿ. ಫಾರ್ಮಲ್ ಅಲ್ಲಿ ಈ ತರ ನಾನು ಬಟ್ಟೆನೇ ಹಾಕೊಂಡಿಲ್ಲ. ನೀವೇನಾದ್ರು ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ಗೈಸ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ನಾರ್ಮಲ್ ಆಗಿ ಪ್ಯಾಂಟ್ ಶರ್ಟ್ ಮುಂಚೆ ಓದಿತ್ತಲ್ಲ ಅಂತ ಹಾಕತ್ತಿ. ಇವತ್ತು ಇದು ಹೆಂಗ್ ಕಾಣಿಸ್ತಾ ಇದೆ ಇದು ಹಾಕೊಂಡು ಮಾಲ್ಗೆ ಹೋಯ್ತವನಿ ಗೈಸ್. ಎಂತ ದರಿದ್ರ ನನ್ ಮಗಲ್ಲ ಅವನು ಗೈಸ್. ಜಿನ್ನಳಿಗೆ ಒಬ್ಬಂಗೋಸ್ಕರ ನಾವು 1 ಗಂಟೆಯಿಂದ ಕಾಯ್ತಾವೆ. ನನ್ ಮಗ ರೀಲ್ಸ್ ಬಿಟ್ಕ ಕೂತಿದ್ದಾನಂತೆ ಗೈಸ್. ನಮ್ ಜಿನ್ನಳ್ಳಿ ಅವ್ರ ಮಾವ ಇವರು ದಿ ಗ್ರೇಟ್ ದಿ ಲೆಜೆಂಡ್ ರಾಜೇಶ್ ಅಣ್ಣ ಅವ್ರಿಗೆ. ಅಣ್ಣ ಬೇಗ ಇದಳ್ಸೋಣ ಜಿನ್ನಳಿನ ಗೈಸ್. ಇವ್ರು ಯಾರು ಗೊತ್ತಾ? ನಮ್ ವಿನಯ್ ಅವರ ತಂದೆ ರವಿ ಅಣ್ಣ ಅಂತ. ಮೈಸೂರು ಕರ್ಕೋಯ್ತವನ ನಿಮ್ಮ ಮಗನ ಜಿನ್ನಳ್ಳಿ ಅವ್ರನ್ನ. ಅಣ್ಣ ಜಿನ್ನಳ್ಳಿ ಅಂತ ಏನಕ್ಕೆ ಇಟ್ಟಿದ್ದ ಅವನ್ಗೆ? ಎಲ್ಲ ನಿಮ್ಮಂತ ಟೀಮ್ ನಿಮ್ ಬ್ಯಾಚೆ ಇಟ್ಟಿರೋದು. ನಾನ್ ಇಟ್ಟಿಲ್ಲ, ನಾವು ವಿನಯ್ ಅಂತ ಪ್ರೀತಿನ ಇಟ್ಟಿರೋದು. ಓಹೋ ಪ್ರೀತಿ ಮಗ ಅವನು. ಅಕ್ಕ
ಅವನಿಗೋಸ್ಕರ ಏನ್ ಮಾಡಕ್ಕೂ ತಯಾರಾಗಿದ್ದ. ಗೈಸ್ ಇವ್ರಪ್ಪ ಎಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ, ಅವನು ಬೆಳೀಲಿ, ಅವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಗ್ರೋ ಆಗ್ಲಿ ಅನ್ನೋ ರೀಸನ್ಗೆ ಬಿಡೋಣ ನಿಮ್ಮ ಆಶೀರ್ವಾದ ಐತಿವಿ. ಅವ್ನ್ ಬೆಳೀಲಿ ಅನ್ನೋ ರೀಸನ್ಗೋಸ್ಕರ ಐಫೋನ್ 15 ತಗೊಟ್ಟವ್ರೆ ಗೈಸ್ ಇವ್ರಪ್ಪ. ನೋಡಿ ಯಾವ ತರ ಮಗನ್ ಮೇಲೆ ಎಷ್ಟು ಪ್ರೀತಿ ಇಟ್ಟವ್ರು ನೋಡಿ. 6 ತಿಂಗಳು ಅವನು ಇದ್ ಮಾಡ್ತಾ ಇರ್ಲಿ, ಅವನು 2 ಲಕ್ಷ ತಗೊಡ್ತೀನಿ. ಇದ್ದು ಅಪ್ಪನ್ ಪ್ರೀತಿ ಅಂದ್ರೆ ನೋಡಿ ಗೈಸ್. ಇಲ್ಲಿ ಗೈಸ್ ಇವ್ನು ಜಿನಳಿ ಅವ್ರ ಅಣ್ಣ. ಲೋ ಇಲ್ಲಿ ನೋಡಿ ಗೈಸ್, ಜಸ್ಟ್ ಜಿನಳಿ ಮಕ ತೊಳಿಯೋದ್ ನೋಡಕ್ಕೆ ಯಾವ ರೇಂಜ್ ಕ್ಯೂ ನಿಂತವ್ರಿ ಅಂತ. ಬಾಯ್ಜು ಮಕ್ಳು ಅಲ್ಲೊಳ್ಳ ಬಾ. ಸೈಡ್ ಬಂಬುದೇವಿ ಬಪ್ಪ ಚಿನ್ನು ಮರಿ. ಗುರು ಹೆಂಗ್ ಗುರು ಎಲ್ಲೈತಿದಿ ಗುರು? ತರ್ಸು ಗುರು ಕೆಂಪಿಸಾರ ತರಿಸ್ತೀನಿ ಗುರು ಪಕ್ಕ ಗುರು. ಲೇ ಜನ ಮಗ್ಳು ಏನ್ ಮಾಡ್ತಿದ್ಯಾ? ಗೈಸ್ ನಮ್ ಜ್ಞಾನ ಪಾತ್ರೆ ಬೆಳಿತವಳೆ ಗೈಸ್. ಇವಾಗ ನಮ್ಮ ಅಮ್ಮ ಸ್ವಲ್ಪ ಹೋಗಿತ್ತೆ, ಶಶಿಕಲಾ ಹೋಗಿದ್ದು ಟಕ್ ಅಂತ ಬಂದಿದ್ದು, ಟಕ್ ಅಂತ ಬಂದ್ಬಿಡ್ತೀವಿ. ಓಕೆನಾ ಅಮ್ಮ? ಅಮ್ಮ ಅಮ್ಮ ಕಾರ್ ತೋರ್ಸಕ್ಕೆ ಜನಗಳು ಕಾರ್ ತೋರ್ಸ್ಬಿಟ್ಟು ಬಂದ್ಬಿಡ್ತೀವಿ. ಊಟ ಅಲ್ಲೇ ಮಾಡ್ಕೋಬೇಕು. 5 minutes later. ಗೈಸ್ ನಾನು ಇವಾಗ ನಿಮ್ಗೆ ನಾನು ಯಾವ ಕಾರ್ ತಗೋತವ್ನಿ ಅಂತ ತೋರ್ಸಕ್ಕೆ ಕಿಯಾ ಶೋರೂಮ್ಗೆ ಬಂದವನಿ. ಶೋರೂಮ್ ಅವರು ನಿಮ್ಮ ಮಟ್ಟಿಗೆ ತಗೋಬತ್ತೀನಿ ಅಂತ ಕಾಗೆ ಹಾರಿಸ್ಬಿಟ್ರು. ಅದಕ್ಕೆ ನಾನು ಇವಾಗ ಶೋರೂಮ್ ತಗ ಬಂದವನಿ. ಬಲ ನನ್ನ ಮಿಸ್ಸಸ್ಸು ನಾನು ನಮ್ಮ ಜಿನಳಿ. ಗೈಸ್ ನಾನು ಇವಾಗ ಕಿಯಾ ಶೋರೂಮ್ ಅಲ್ಲ ಅವನಿ, ನೀವು ತಮ್ಮನೇಲಿ ನೋಡೇ ಇರ್ತೀರಿ. ನಾನು ಹೊಸ ಕಾರ್ ತಗೋತವ್ನಿ, ಹೌದು ನಿಜ. ಆ ಕಾರ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಕಿಯಾ ಕಾರೆನ್ಸ್ ಕ್ಲಾವಿಸ್ ಇದೇ ಗೈಸ್ ನಾ ತಗೋತೀರ ಕಾರು. ಬನ್ರಲ್ಲಿ ಯಾಕೆಲ್ಲ ನಾಚ್ಕೊಂಡಿರಿ? ಕಾರ್ ತಗೊಳಕ್ ಬಂದವನಿ, ಬಾ ನಾನು ನಾಚ್ಕೊಬೇಡ. ಮತ್ತೆ ಗೈಸ್ ಬನ್ನಿ ನಮ್ಮ ಕಾರ್ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಬ್ಲ್ಯಾಕು, ಆದರೆ ಇದು ಬೇರೆ ಕಲರ್. ಅಬ್ಬಾ ಕುತ್ಕಲ್ಲ, ಏನಿಲ್ಲ ಕುತ್ಕೊ ಬರಲ್ಲ. ಒಬ್ಬ ಗೈಸ್ ನಮ್ಮ ಅಣ್ಣನ್ ನೋಡು, ನಾನೇ ಓಡಿಸೋದು ಅಬ್ಬಾ ಹಿಂದೆ ಕುತ್ಕಲ್ಲ ನೀನು, ಜಿನ್ನಡಿ ಕರಿಲ್ಲ. ಗೈಸ್ ಇಲ್ಲಿ ನೋಡಿ ಅರ್ಧ ಎಕರೆ ಸನ್ ರೂಫ್ ಕೊಟ್ಟವ್ರೆ. ಆಮೇಲೆ ಇದು 3 row 7 seater ಗಾಡಿ. ನಾನ್ ತಗತಾ ಇರೋದು ಇದು ಟಾಪ್ ವೇರಿಯಂಟು. ಇದು 27 ಲಕ್ಷ. ಅಕಾರ ಆಮೇಲೆ ಇನ್ನೊಂದ್ ದಿವಸ ತಗೊಳ್ಳ. ಮತ್ ಗೈಸ್ ನಾನು ಇಲ್ಲಿ ಕೂತಿರೋ ಗಾಡಿ ಇದು ಟಾಪ್ ವೇರಿಯಂಟ್. ನಾ ತಗತಾ ಇರೋದು ಏನಾಗಲ್ಲ, ಜೋರ್ಗೆ ಹಾಕ್ಲ ನಮ್ದೆಲ್ಲ. ಗೈಸ್ ಇದು ಟಾಪ್ ವೇರಿಯಂಟ್. ನಾನ್ ತಗೋತಿರೋದು ಮಿಡ್ ವೇರಿಯಂಟ್. ನಾನ್ ತಗೊಳ್ಳೋದ್ರಲ್ಲಿ ಸನ್ ರೂಫ್, ಆಮೇಲೆ ಇಲ್ಲಿ ಕಾಣಿಸ್ತಾವಲ್ಲ ಸಿಕ್ಕಾಪಟ್ಟೆ ಫೀಚರ್ಸ್ ಏನ್ ಬರಲ್ಲ, ಒಂದು ಅಲ್ಪ ಸ್ವಲ್ಪ ಅಂದ್ರೆ ಇಲ್ಲಿರೋದ್ರಲ್ಲಿ ಒಂದು ಅರ್ಧದಷ್ಟು ಫೀಚರ್ಸ್ ಬರ್ತದೆ. ಅದೇ ಮಿಡ್ ವೇರಿಯಂಟ್ ಗಾಡಿ. ಈ ತರನೇ ಗೇರ್ ಇರುತ್ತೆ ನನ್ನ ಗಾಡಿಗೂ. ಹಿಂಗೆ ಇದು ಒಂದು ಇರುತ್ತೆ, ಆಮೇಲೆ ಹಿಂಗೆ ಒಂದು ಮಿರರ್ ಕೊಟ್ಟಿರ್ತಾರೆ. ಇದು ದಿಸ್ ಈಸ್ ನಾ ತಗೋತಿರೋ ಗಾಡಿ. ಗೈಸ್ ಹೆಂಗೈತೆ ಕಮೆಂಟ್ ಮಾಡಿ. ಹೊಸಿ ಪಕ್ಕಕ್ಕೆ ಜರ್ಕೋ, ಹಂಗೆ ಇನ್ನೊಸಿ ಜರ್ಕಲ್ಲ. ಇಲ್ಲಿ ನೋಡಿ ನಾ ತಗೋತಿರೋ ಕಾರಲ್ಲಿ ಹಿಂಗ್ ಬಟನ್ ಹೊಟ್ಟಿದ್ರೆ ಸಾಕು, ಅದೇ ಹಿಂಗ್ ಮನಿ ಕಾಡುತ್ತೆ ಕಾರು. ಹಿಂದ್ಗಡೆ ಕುತ್ಕೊಳ್ಳೋಕ್ಕೂ ಜಾಗ ಸಕ್ಕದಾಗಿದೆ. ಇದು ಸ್ವಲ್ಪ ದೊಡ್ಡ ಗಾಡಿ ತರ ಕಾಣಿಸುತ್ತೆ. ಆಮೇಲೆ ಹಿಂದ್ಗಡೆ ಕುತ್ಕೊಳ್ಳೋರು ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ಅದಕ್ಕೆ ಇದು ತಗೊಂಡಿದ್ದು. ಮೇವ್ ಚೆನ್ನಾಗಿದ್ದ ಮೀ. ಈ ಗಾಡಿ ತಗೋತಿರೋ ರೀಸನ್ ಏನಂದ್ರೆ, ಒಂದು ನಮ್ಮ ಅಣ್ಣನ ಹೆಂಡ್ತಿ ಗೊತ್ತಾಳೆ, ಇನ್ನೊಂದು ನನ್ನ ಹೆಂಡ್ತಿ ಗೊತ್ತಾಳಲ್ಲ, ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಗೆಲ್ಲ ಹಾಗೆ ಈ ಗಾಡಿದು ಫುಲ್ ಡೀಟೇಲ್ ರಿವ್ಯೂ ನಾ ಕಾರ್ ತಗೊಂಡ್ಮೇಲೆ ಮಾಡ್ತೀನಿ. ಆದ್ರೆ ನಾನ್ ಬುಕ್ ಮಾಡಿರೋದು ಯಾವ್ದು ಅಂದ್ರೆ ಫುಲ್ ಬ್ಲಾಕ್. ಅಲ್ಲಿ ಆಚೆ ನಿಂತದಲ್ಲ ಕಾರು ಬ್ಲಾಕ್ ಕಲರ್, ಸೇಮ್ ಅದೇ ತರದ ಕಲರ್ ಬ್ಲಾಕ್ ಕಾರ್ ನಾ ಬುಕ್ ಮಾಡಿರೋದು. ಮಿಡ್ ವೇರಿಯಂಟ್ ಗೈಸ್, ಟಾಪ್ ಎಂಡ್ ಅಲ್ಲ, ಬೇಸು ಅಲ್ಲ, ಮಿಡ್ ವೇರಿಯಂಟ್ ನಾ ಬುಕ್ ಮಾಡಿರೋದು. ಆಮೇಲೆ ನಾ ಬುಕ್ ಮಾಡಿರೋ ಕಾರ್ ಬರೋದು ಇನ್ನು 1-1.5 ತಿಂಗಳ ಐತೆ ಗೈಸ್. ನಾನು ಬುಕ್ ಮಾಡವನಿ, ಬುಕ್ ಮಾಡಿರೋದು ಬರೋದು ಇನ್ನು 1-1.5 ತಿಂಗಳ ಐತೆ. ಇನ್ನೊಂದ್ಸತಿ ನೋಡ್ಕೊಬಿಡಿ ಗೈಸ್, ಇದೆ ನಾ ಬುಕ್ ಮಾಡಿರೋ ಕಿಯಾ ಕಾರೆನ್ಸ್ ಕ್ಲಾವಿಸು. ಆದ್ರೆ ಇದರಲ್ಲಿ ಕಪ್ಪು ಕಲರ್ ಕಾರು ನಾವು ಬುಕ್ ಮಾಡಿರೋದು. ಮತ್ತೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಎಷ್ಟಾಗಿರೋ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ಥ್ಯಾಂಕ್ ಯು, ಆಮೇಲೆ ಲವ್ ಯು. ನೆಕ್ಸ್ಟ್ ವಿಡಿಯೋ ಮಾಲಲ್ಲಿ. ಆ ವಿಡಿಯೋ ಏನಂದ್ರೆ ಡೇರ್ ಚಾಲೆಂಜು, ಅಂದ್ರೆ ಪಬ್ಲಿಕಲ್ಲಿ ಹೋಯ್ತಾರೋ ಹುಡುಗಿಗೆ ಪ್ರಪೋಸ್ ಮಾಡು ಅನ್ನೋದು, ಪಬ್ಲಿಕಲ್ಲಿ ಹೋಯ್ತಿರೋ ಹುಡುಗಿಗೆ ನಂಬರ್ ಕೇಳು ಅನ್ನೋದು, ಈ ತರ ಒಂದು ಚಾಲೆಂಜ್ ಮಾಡ್ತೀವಿ, ನೋಡ್ತಾರೆ.